ನೀವೆಲ್ಲರೂ ಒಳಗೆ ಒಂದು ಆಸೆಯಿಂದ ಆಗಬೇಕು, ಕೂತ್ಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಸ್ನೇಹಿತರೆ, ನಾವಿಂದು ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮದಲ್ಲಿ ಜೊತೆ ಆಗ್ತಾ ಇದ್ದೇವೆ. ಸೇರಿರುವಂತಹ ಸರ್ವರಿಗೂ ಸಂಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಇದ್ದೇನೆ. HCL ಫೌಂಡೇಶನ್ ಆಯೋಜನೆಯಲ್ಲಿ ಸ್ಪೋರ್ಟ್ಸ್ ಫಾರ್ ಚೇಂಜ್ ಎನ್ನುವಂತ ಪರಿಕಲ್ಪನೆಯೊಂದಿಗೆ ನಡೆದಂತಹ ಒಂದು ಕ್ರೀಡಾಕೂಟದಲ್ಲಿ ನಮ್ಮ ಊರಿನ ಪ್ರತಿಭೆಗಳು ಒಂದು ಅಭೂತಪೂರ್ವವಾದಂತಹ ಸಾಧನೆಯನ್ನ ಮಾಡಿ ಎಲ್ಲರೂ ಮೆಚ್ಚುವಂತ, ಪ್ರಶಂಸೆ ಪಡೆಯುವಂತಹ ಒಂದು ಸಾಧನೆಯ ಮೈಲಿಗಲ್ಲನ್ನ ಮುಟ್ಟಿದ್ದಾರೆ. ಹಾಗಾಗಿ ಆ ಸಂಭ್ರಮವನ್ನ ಆಚರಿಸಬೇಕಾದ್ದು ಊರಿನ ಪ್ರಜ್ಞಾವಂತ ನಾಗರಿಕರಾದಂತಹ ನಮ್ಮೆಲ್ಲರ ಕರ್ತವ್ಯ ಎನ್ನುವ ನಿಟ್ಟಿನಲ್ಲಿ ಒಂದು ಸಾರ್ವಜನಿಕ ಅಭಿನಂದನೆಯ ಕಾರ್ಯಕ್ರಮದಲ್ಲಿ ನಾವು ನೀವೆಲ್ಲರೂ ಜೊತೆ ಆಗ್ತಾ ಇದ್ದೇವೆ. ಹಾಗಾಗಿ ಸೇರಿರುವಂತಹ ಸರ್ವರಿಗೂ ಪ್ರೀತಿಯ ಸ್ವಾಗತವನ್ನ ಸಲ್ಲಿಸ್ತಾ ಇನ್ನೊಂದಕ್ಕೆ ನಮ್ಮ ಇಂದಿನ ಅಭಿನಂದನೆಯ ಕಾರ್ಯಕ್ರಮವನ್ನು ನಾನು ಪ್ರಾರಂಭಿಸ್ತಾ ಇದ್ದೇನೆ. ವಿಘ್ನ ನಿವಾರಕ ಗಜವದನನಿಗೆ ಭಕ್ತಿಯ ನಮನವನ್ನ ಸಲ್ಲಿಸ್ತಾ ಏಕಾರನ ಪಂಚಶಕ್ತಿಗಳನ್ನ ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ಆರಾಧ್ಯ ಮೂರ್ತಿ ಕಟೀಲ ದುರ್ಗಾ ಪರಮೇಶ್ವರಿ ತಾಯಿಗೆ ಭಕ್ತಿ ಪ್ರಣಾಮವನ್ನ ಸಲ್ಲಿಸ್ತಾ ಸೇರಿರುವ ಸರ್ವರ ಉಪಸ್ಥಿತಿಯನ್ನ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಕಾರ್ಯಕ್ರಮವನ್ನ ಮುಂದುವರಿಸ್ತಾ ಇದ್ದೇವೆ. ವೇದಿಕೆಗೆ ನಾನೀಗ ಆತ್ಮೀಯವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಇದ್ದೇನೆ. ನಮ್ಮ ಸಂಸ್ಥೆಯ ಮುಖ್ಯೋಪಾಧ್ಯಾಯನಾಗಿರುವಂತಹ ಇಂದಿರಾ ರಾವ್, ದಯವಿಟ್ಟು ಅವರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯರುಗಳಾದಂತಹ ಶ್ರೀಮತಿ ಕಸ್ತೂರಿ ಪಂಜ ಮತ್ತು ಈಶ್ವರ್ ಕಟೀಲ್ ಇವರು ಕೂಡ ವೇದಿಕೆ ಬಂದು ಆಸನವನ್ನು ಅಲಂಕರಿಸಬೇಕು. ಹಾಗೆ ವಿಜಯ ಸಂಗಮೇಶ್ವರ ವಿಕಾರ ಸಂಸ್ಥೆ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ರತ್ನಾಕರ್ ಶೆಟ್ಟಿ ಅವರು ಕೂಡ ವೇದಿಕೆ ಬರಬೇಕು. ಹಾಗೆ ಬಸ್ಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಕಾಯ್ದಾಳ ಯುವಕ ಮಂಡಲದ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮನ್ನಪ್ಪ ಶೆಟ್ಟಿ ಅವರು ಕೂಡ ವೇದಿಕೆ ಬಂದು ಆಸೀನರಾಗಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ದುರ್ಗಾ ಕ್ರಿಕೆಟ್ ಅಂಡ್ ಕಲ್ಚರಲ್ ಕ್ಲಬ್ನ ಗೌರವಾಧ್ಯಕ್ಷರಾಗಿರುವಂತಹ ಪ್ರಕಾಶ್ ಕುಕ್ಯ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಸರ್ಕಾರನ ಅಧ್ಯಕ್ಷರು ಹಾಗೆ ಹಿಂದೂ ಯುವ ಸೇನೆಯ ಮುಖಂಡರಾಗಿರುವ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀಯುತ ಪ್ರವೀಣ್ ಆಚಾರ್ಯ ತಾವು ಕೂಡ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಮೇಲೆಕಾರ್ ಫ್ರೆಂಡ್ಸ್ ಸಂಸ್ಥೆ ಮುಖ್ಯಸ್ಥರಾಗಿರುವಂತಹ ರಿತೇಶ್ ಶೆಟ್ಟಿ ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಶಾಲಾ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಸುದೀಪ್ ಆರ್ ಅಮೀನ್ ಎಕ್ಕಾರ್ ಗ್ರಾಮ ಪಂಚಾಯತ್ನ ಸದಸ್ಯರು ವೇದಿಕೆ ಬರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಹಾಗೆ ಶಾಲಾ ನಾಯಕ ಮನ್ವಿತ್ ವೇದಿಕೆ ಬರಬೇಕು. ಆಗಿರುವಂತಹ ವಿದ್ಯಾಲತಾ ಮೇಡಮ್ ತಾವು ಕೂಡ ವೇದಿಕೆಯಲ್ಲಿ ಆಸೀನರಾಗಬೇಕು ಅಂತ ತಮ್ಮಲ್ಲಿ ವಿನಂತಿಸ್ತಾ ಇದ್ದೇನೆ. ವಿದ್ಯಾಲತಾ ಮೇಡಮ್. ಹಾಗೆ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿ ನಮ್ಮ ಊರಿಗೆ ಹೆಸರನ್ನ ತಂದಂತ ಎಲ್ಲ ಮಕ್ಕಳು 9 ಮಂದಿ ಮಕ್ಕಳು ಕೂಡ ಅಲ್ಲಿ ನಾವು ಎಡಬದಿಯಲ್ಲಿ ಆಸನ ವ್ಯವಸ್ಥೆ ಮಾಡಿದ್ದೇವೆ, ಅಲ್ಲಿ ಬಂದು ಕೂತ್ಕೊಳ್ಬೇಕು. ಎಲ್ಲರೂ ಕೂಡ ಗೆದ್ದಂತ 9 ಮಂದಿ ಮಕ್ಕಳು ಕೂಡ ಇಲ್ಲಿ ಬನ್ನಿ. ಸೇರಿರುವಂತ ಎಲ್ಲರೂ ಉಪಸ್ಥಿತಿಯನ್ನು ಮತ್ತೊಮ್ಮೆ ಪ್ರೀತಿಪೂರ್ವಕವಾಗಿ ಗೌರವಿಸ್ತಾ ಆತ್ಮೀಯರೇ, HCL ಫೌಂಡೇಶನ್ ಆಯೋಜನೆಯಲ್ಲಿ ಸ್ಪೋರ್ಟ್ಸ್ ಫಾರ್ ಚೇಂಜ್ ಎನ್ನುವಂತ ಪರಿಕಲ್ಪನೆಯೊಂದಿಗೆ ನಡೆದಂತಹ ಖೋಖೋ ಪಂದ್ಯಾಕೂಟ ಮತ್ತು ರಿಲೆಯಲ್ಲಿ ಒಂದು ಅಭೂತಪೂರ್ವವಾದಂತಹ ಸಾಧನೆಯೊಂದಿಗೆ ಊರಿನ ನಾವೆಲ್ಲರೂ ಹೆಮ್ಮೆ ಪಡುವಂತಹ ಸಾಧನೆಯನ್ನ ಮಾಡಿದಂತ ಪ್ರತಿಭೆಗಳಿಗೆ ಮತ್ತು ಅವರನ್ನ ಒಂದು ಟ್ರೈನ್ ಮಾಡಿ ಮಾರ್ಗದರ್ಶನವನ್ನು ನೀಡಿ ಪ್ರಶಸ್ತಿಯನ್ನು ಪಡೆಯುವಲ್ಲಿ ಸಹಕಾರವನ್ನು ನೀಡಿದಂತ ನಮ್ಮ ದೈಹಿಕ ಶಿಕ್ಷಕರನ್ನ ಗುರುತಿಸಿ ಗೌರವಿಸುವಂತದ್ದು ನಮ್ಮ ಆದ್ಯ ಕರ್ತವ್ಯ ಎಂಬ ನಿಟ್ಟಿನಲ್ಲಿ ಒಂದು ಸಣ್ಣ ಕಾರ್ಯಕ್ರಮದಲ್ಲಿ ನಾವು ನೀವುಗಳೆಲ್ಲರೂ ಜೊತೆಯಾಗಿದ್ದೇವೆ. ವಿಶೇಷವಾಗಿ ಎಕ್ಕಾರ್ ಅಂತ ಹೇಳುವಾಗ ಈ ಮುಂಚೆ ಕೂಡ ಸಾಕಷ್ಟು ಪ್ರತಿಭೆಗಳು ಕ್ರೀಡಾ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದವರು ತುಂಬಾ ಮಂದಿ ಇದ್ದಾರೆ. ನಮ್ಮ ವೇದಿಕೆಯಲ್ಲಿದ್ದಾರೆ, ಬೇರೆ ಬೇರೆ ಒಂದು ಉನ್ನತವಾದಂತಹ ಹುದ್ದೆಯಲ್ಲಿ ಕೂಡ ಇದ್ದಾರೆ. ಈ ಮುಂಚೆ ಕಟೀಲ್ನ ನಿವೃತ್ತರಾದಂತಹ ದೈಹಿಕ ಶಿಕ್ಷಕರಾಗಿರುವಂತಹ ಸುಂದರ್ ಪೂಜಾರಿ ಅವರು ಹೇಳ್ತಾ ಇದ್ರು, ಎಕ್ಕಾರ್ನ ಊರಿನ ಒಂದು ಜನರು ಅಂತ ಹೇಳಿದ್ರೆ ನನಗೆ ಸ್ಪೋರ್ಟ್ಸ್ ನ ಮೇಲೆ ಅವರ ಹತ್ರ ಭಾರಿ ಭರವಸೆ ಇತ್ತು ಅಂತ. ಆ ಭರವಸೆಯನ್ನು ಎಂದೂ ಕೂಡ ಗಟ್ಟಿಯಾಗಿಸುವಂತ ಒಂದು ಸಾಧನೆಯನ್ನ ನಮ್ಮ ಈ ಶಾಲೆಯ ಮಕ್ಕಳು ಮಾಡಿದ್ದೀರಿ. ಇದು ನಮ್ಮೆಲ್ಲರಿಗೂ ಸಂದಂತ ಗೌರವ ಎನ್ನುವ ನಿಟ್ಟಿನಲ್ಲಿ ಇಂದಿನ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೇವೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರನ್ನ ಸ್ವಾಗತಿಸುವಂತ ಸಮಯ. ಸ್ವಾಗತದ ಮಾತುಗಳೊಂದಿಗೆ ನಾನು ವೇದಿಕೆಗೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಶಾಲಾಭಿವೃದ್ಧಿ ಸಮಿತಿಯ ಸದಸ್ಯರು, ಎಕ್ಕಾರ್ ಗ್ರಾಮ ಪಂಚಾಯತ್ನ ಮಾಜಿ ಹಿರಿಯ ಸದಸ್ಯರು, ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಸುರೇಶ್ ಶೆಟ್ಟಿ. ಸರ್ಕಾರಿ ಪ್ರೌಢಶಾಲೆ ಬಡಗೇಕರ್ ಖೋಖೋ ತಂಡ ನಾವೆಲ್ಲರೂ ಹೆಮ್ಮೆ ಪಡುವಂತೆ ಕರ್ನಾಟಕ ರಾಜ್ಯವನ್ನ ಪ್ರತಿನಿಧಿಸಿ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನ ಪಡೆದುಕೊಂಡು ಬಂದಿರುವಂತದ್ದು ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಷಯ. ಅದರಿಂದ ಊರವರೆಲ್ಲ ಸೇರಿ ಇದು ನಮ್ಮ ಕರ್ತವ್ಯ, ಅದೇ ರೀತಿ ಇದೊಂದು ಜವಾಬ್ದಾರಿ ಕೂಡ. ಯಾಕೆಂದ್ರೆ ಇಂತಹ ಒಂದು ಕಾರ್ಯಕ್ರಮಗಳು ಮಾಡಿದಾಗ ಮುಂದಿನ ಪೀಳಿಗೆ ಅಥವಾ ಉಳಿದ
ವಿದ್ಯಾರ್ಥಿಗಳಿಗೆ ಪ್ರೇರಣೆ ಆಗಬಹುದು ಎನ್ನುವ ದೃಷ್ಟಿಯಿಂದ ಅತಿ ತರಾತುರಿಯಲ್ಲಿ ಮಾಡಲೇಬೇಕು, ಬಹಳ ಅದ್ದೂರಿಯಾಗಿ ಮಾಡಬೇಕು ಎಂಬ ಆಲೋಚನೆಯೊಂದಿಗೆ ಊರಿನ ಸಮಸ್ತ ಸಂಘ ಸಂಸ್ಥೆಗಳು, ಹಿರಿಯರು ಎಲ್ಲರೂ ಸೇರಿಕೊಂಡು ತೀರ್ಮಾನಿಸಿದಂತೆ ಇವತ್ತು ಒಂದು ಭವ್ಯವಾದ ಮೆರವಣಿಗೆಯೊಂದಿಗೆ ಈ ಸಭಾ ಕಾರ್ಯಕ್ರಮ ನಡೀತಾ ಇದೆ. ಬಹಳ ಅಚ್ಚುಕಟ್ಟಾದ ಕಾರ್ಯಕ್ರಮ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸುವುದು ನನ್ನ ಕರ್ತವ್ಯ ಅಂತ ತಿಳ್ಕೊಂಡು ಇವತ್ತಿನ ಈ ಒಂದು ಸಭಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ದಕ್ಷಿಣ ಕನ್ನಡ ಸರ್ಕಾರಿ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯರನ್ನು ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಹಿರಿಯರು, ಬಜ್ಪೆ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ಅಧ್ಯಕ್ಷರು, ಅದೇ ರೀತಿ ವಿದ್ಯಾಭಿಮಾನಿಗಳು ಹಾಗೂ ಕಾಯ್ದಂಡ ಆಯುಕ್ತ ಮಂಡಲದ ಗೌರವ ಅಧ್ಯಕ್ಷರಾದಂತಹ ಶ್ರೀಯುತ ಮೋನಪ್ ಶೆಟ್ಟಿ ಅಕ್ಕಾರ್ ಅವರು ಇದ್ದಾರೆ. ಅವರನ್ನು ಆತ್ಮೀಯವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವಿಜಯ ಯುವ ಸಂಘದ ಅಕ್ಕಾರು ಇದರ ಗೌರವ ಅಧ್ಯಕ್ಷರು, ಬಂಟರ ಸಂಘ ರಿಜಿಸ್ಟರ್ ಅಕ್ಕಾರ್ ಇದರ ಅಧ್ಯಕ್ಷರು, ಗೌರವಾನ್ವಿತರ ಕ್ರೀಡಾಭಿಮಾನಿಗಳು, ಸದಾ ಕ್ರೀಡಾಪಟುವಾದಂತಹ ಶ್ರೀಯುತ ರತ್ನಾಕರ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ವೇದಿಕೆಯಲ್ಲಿ ಅಖಿಲ ಭಾರತ ಕರಾಟೆ ಸಂಘದ ಅಧ್ಯಕ್ಷರು, ಕರಾಟೆ ಶಿಕ್ಷಕರು, ಸ್ವಯಂ ಕ್ರೀಡಾಪಟು, ಅದೇ ರೀತಿ ಮಾಜಿ ಜಿಲ್ಲಾ ಪಂಚಾಯತ್ ವಿಭಾಗದ ಸದಸ್ಯರಾದಂತಹ ಶ್ರೀಯುತ ಈಶ್ವರ ಕಟೀಲ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ನಮ್ಮ ಶಾಲೆಯ ಅಭಿಮಾನಿಗಳು, ಶಾಲೆಯ ಯಾವುದೇ ಕಾರ್ಯಕ್ರಮಗಳಲ್ಲಿ ನಿರಂತರವಾಗಿ ಭಾಗವಹಿಸ್ತಾ ಇಲ್ಲಿಯ ಮಕ್ಕಳನ್ನ, ಶಿಕ್ಷಕರನ್ನ ಹೊರಬಿಂಬಿಸ್ತಾ ಇರುವಂತಹ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯರು, ಜಿಲ್ಲಾ ಪಂಚಾಯತ್ನ ಮಾಜಿ ಉಪಾಧ್ಯಕ್ಷರು ಆದಂತಹ ಶ್ರೀಮತಿ ಕಸ್ತೂರಿ ಪಂಚಾಯತ್ ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ. ಅದೇ ರೀತಿ ಎಕ್ಕಾರಿನ ಪ್ರಥಮ ಪ್ರಜೆ, ಈ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು, ಅದೇ ರೀತಿ ಹಿಂದೂ ಯುವ ಸೇನೆಯ ಗೌರವ ಅಧ್ಯಕ್ಷರಾದಂತಹ ಪ್ರವೀಣಾಚಾರ್ಯ ಅವರಿದ್ದಾರೆ. ಅವರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದೆ. ಅದೇ ರೀತಿ ಈ ಶಾಲೆಯ ಗೌರವಾನ್ವಿತ SDMC ಅಧ್ಯಕ್ಷರು, ಎಕ್ಕವ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷರು, ಈ ಶಾಲೆಯ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡು ಈ ಶಾಲೆ ಇನ್ನಷ್ಟು ಉನ್ನತಿಗೆ ಸಹಕರಿಸಿರ್ತಕ್ಕಂಥ ಸುದೀಪ್ ಆರಾಮಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಒಟ್ಟುಗೂಡಿಸಿ ಈ ಕಾರ್ಯಕ್ರಮವನ್ನ ಮಾಡುವಲ್ಲಿ ಅವಿರತವಾಗಿ ಪ್ರಯತ್ನ ಪಟ್ಟಂತವರು ಶ್ರೀಯುತ ಪ್ರಕಾಶ್ ಕುಕ್ಯಾನ್ ಅವರು, DCC ಕ್ಲಬ್ ಎಕ್ಕರೆಯ ಗೌರವ ಅಧ್ಯಕ್ಷರು ಹಾಗೂ ಸರ್ವ ಸಂಘಗಳನ್ನ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ರಿಂದ ಪ್ರಕಾಶ್ ಕುಕ್ಯಾನ್ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮೇಲಕಾರ್ ಫ್ರೆಂಡ್ಸ್, ನಮ್ಮ ಎಕ್ಕಾರಿನ ಯಾವುದೇ ಕಾರ್ಯಕ್ರಮಗಳಿದ್ದಲ್ಲಿ ನಮ್ಮಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡು ತಮ್ಮಿಂದ ತಾವಿದ್ದೇವೆ, ನಾವು ಕೂಡ ನಿಮ್ಮ ಜೊತೆ ಸಹಕಾರವನ್ನು ಕೊಡ್ತೇವೆ ಅನ್ನೋ ದೃಷ್ಟಿಯಲ್ಲಿ ನಮ್ಮ ಜೊತೆ ಸಹಕರಿಸಿ ಮಕ್ಕಳನ್ನ ಇದು ಒಂದು ಕಾರ್ಯಕ್ರಮ ಮಾಡಲೇಬೇಕು, ಅತಿ ದೊಡ್ಡ ಒಂದು ಸಾಧನೆ ಎನ್ನುವಂಥದ್ದನ್ನ ತಿಳಿದುಕೊಂಡು ನಮ್ಮ ಜೊತೆ ಸಹಕಾರ ನೀಡಿದಂತಹ ಮೇಲಕಾರ್ ಫ್ರೆಂಡ್ಸ್ನ ರಿತೇಶ್ ಶೆಟ್ಟಿ ಅವರಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ಪ್ರೌಢಶಾಲೆಯ ವಿದ್ಯಾರ್ಥಿ ನಾಯಕ ಮನ್ವಿತ್ ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು, ರಾಷ್ಟ್ರ ಪ್ರಶಸ್ತಿ ವಿಜೇತ ವಿದ್ಯಾರ್ಥಿಗಳು, ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರೊಟ್ಟಿಗೆ ಅವರನ್ನು ತರಬೇತಿಗೊಳಿಸಿದ ನಮ್ಮ ನೆಚ್ಚಿನ ದೈಹಿಕ ಶಿಕ್ಷಕಿ ಶ್ರೀಮತಿ ವಿದ್ಯಾಲತಾ ಅವರಿದ್ದರೆ. ಅವರನ್ನು ಕೂಡ ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇಲ್ಲಿ ಉಪಸ್ಥಿತಿರುವಂತಹ ಎಲ್ಲ ಸಂಘ ಸಂಸ್ಥೆಗಳ ಅಧ್ಯಕ್ಷರುಗಳು, ಪದಾಧಿಕಾರಿಗಳು, ಸದಸ್ಯರುಗಳು, ಸಾರ್ವಜನಿಕ ಬಂಧುಗಳು, ಕ್ರೀಡಾಪಟುಗಳ ಹೆತ್ತವರು, ಈ ಶಾಲಾ ವಿದ್ಯಾರ್ಥಿಗಳ ಪೋಷಕರು, ಅದೇ ರೀತಿ ಸೇರಿರ್ತಕ್ಕಂಥ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಪತ್ರಕರ್ತ ಬಂಧುಗಳನ್ನು ಕೂಡ ಒಂದೇ ಮಾತಿನಲ್ಲಿ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಕಾರ್ಯಕ್ರಮವನ್ನು ನಿತೇಶ್ ಶೆಟ್ಟಿ ಅವರು ಮುಂದುವರಿಸಬೇಕು. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಕ್ರಮವನ್ನು ನಿರೂಪಣೆ ಮಾಡಿದಂತಹ ನಿತೇಶ್ ಶೆಟ್ಟಿ ಅವರು ಇವತ್ತು ಈ ಕಾರ್ಯಕ್ರಮ ನಮ್ಮ ಊರಿನ ಕಾರ್ಯಕ್ರಮ ಎನ್ನುವ ದೃಷ್ಟಿಯಲ್ಲಿ ಸಮಯ ಬಿಡುವು ಮಾಡಿಕೊಂಡು ಈ ಕಾರ್ಯಕ್ರಮಕ್ಕೆ ನಿರ್ವಹಣೆಗೆ ಬಂದರೆ ಅವರಿಗೆ ಕೂಡ ವಿಶೇಷವಾಗಿ ನಾನು ಸ್ವಾಗತವನ್ನು ಕೋರ್ತಾ ಕಾರ್ಯಕ್ರಮವನ್ನು ಮುಂದುವರಿಸಬೇಕು. ಪ್ರಕಾಶನ ಬಗ್ಗೆ ವ್ಯವಸಾಯ ಮಾಡುವುದು ಹೊಳೆದ ಬೇರೆ ಯಾರಿಗೂ ಕೂಡ ಒಂದು ರೀತಿಯ ದೇಣಿಗೆಯನ್ನು ಸಂಗ್ರಹ ಮಾಡುವುದು, ನಾವು ಎಲ್ಲ ಖರ್ಚು ವೆಚ್ಚವನ್ನು ಭರಿಸುವ ಕೂಡ ಅವೆಲ್ಲ 4 ಸಂಘ ಸಂಸ್ಥೆ, 5 ಸಂಘ ಸಂಸ್ಥೆ ಎಲ್ಲ ಸದಸ್ಯರು ಕೂಡ ಬಹಳಷ್ಟು ಪೂರ್ಣ ಮನಸ್ಸಿನಿಂದ ಈ ಕಾರ್ಯಕ್ರಮ ಮಾಡಲೇಬೇಕು, ನಮ್ಮೆಲ್ಲರ ಜವಾಬ್ದಾರಿ ಕರ್ತವ್ಯ ನಿಟ್ಟಿನಲ್ಲಿ ಇದರ ಹಿಂದೆ ಶ್ರಮಿಸಿದ್ದಾರೆ. ಹಾಗಾಗಿ ಸ್ವತಂತ್ರ ಯಶಸ್ವಿ ಕಾರ್ಯಕ್ರಮ ಇಂದಿನ ದಿನ ಈ ವೇದಿಕೆ ಮುಂಭಾಗದಲ್ಲಿ ಸಂಪನ್ನ ಆಗ್ತಾ ಇದೆ. ಹಾಗಾಗಿ ಮುಂದೆ ಈ ಕಾರ್ಯಕ್ರಮದ ಪ್ರಧಾನ ಅಂಗಕ್ಕೆ ನಾವು ಮುಂದೆ ಹೋಗ್ತಾ ಇದ್ದೇವೆ. ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದು ಊರಿಗೆ ಹೆಸರನ್ನು ತಂದಂತಹ ಪ್ರತಿಭೆಗಳನ್ನ
ಗೌರವಿಸಿ ಅವರಿಗೆ ಇನ್ನಷ್ಟು ಕ್ರೀಡಾ ಸಾಧನೆ ಮಾಡಲು ಪ್ರೋತ್ಸಾಹವನ್ನು ನೀಡುವುದರ ಜೊತೆಗೆ ಇವರು ಮಾಡಿದಂತಹ ಸಾಧನೆ ಇನ್ನಷ್ಟು ಮಕ್ಕಳಿಗೆ ಮಾದರಿಯಾಗಿ ನಾವು ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆಯನ್ನು ಮಾಡುವಂತಹ ಒಂದು ಕ್ರೀಡಾಳುಗಳಾಗಿ ಆಗ್ಬೇಕು ಎನ್ನುವಂತಹ ಒಂದು ಆತ್ಮವಿಶ್ವಾಸ, ಅದರ ಜೊತೆ ಪ್ರೇರಣೆ ಸಿಗಲಿ ಎನ್ನುವಂತಹ ಸದಾಶಯದೊಂದಿಗೆ ಈ ಕಾರ್ಯಕ್ರಮವನ್ನು ನಾವೀಗ ಸಂಪನ್ನಗೊಳಿಸ್ತಾ ಇದ್ದೇವೆ. ಮೊದಲಿಗೆ ಈ ಸಾಧನೆಯನ್ನು ಮಾಡಿದಂತಹ 9 ಮಂದಿ ಮಕ್ಕಳಿಗೆ ಗೌರವವನ್ನು ನಾವು ಸಲ್ಲಿಸ್ತಾ ಇದ್ದೇವೆ. ಅವರು ನಮಸ್ಕಾರ ಮಾಡಿ. ದರ್ಶಿನಿ ಕಾಕುಲಾರು, ಸ್ಮಿತಾ, ಹರ್ಷಿತಾ, ದೀಕ್ಷಾ, ಸಮೀಕ್ಷಾ, ಅಮಿತ್ ಪೂಜಾರಿ, ಭೂಮಿಕಾ ಹೆಗ್ಗರ್, ರಕ್ಷಿತಾ, ವಿಂತಿ ದೀಕ್ಷಿತ್, ಒಟ್ಟು 9 ಮಂದಿ. ಇವರೆಲ್ಲರ ಸಾಧನೆ ನಮ್ಮೆಲ್ಲರೂ ಹಿನ್ನಡೆಸಿದೆ. ಎಲ್ಲರಿಗೆ ಒಂದೆರಡು ಉಂಟು ಮಾಡಲು ಜೋರಾದ ಕೈ ಚಪ್ಪಾಳೆ. ಇನ್ನೊಂದಿಗೆ ಇವರನ್ನ ಪ್ರೀತಿಪೂರ್ವಕವಾಗಿ ನಮ್ಮ ಎಕ್ಕಾರ್ನ ಸಮಾನ ಮನಸ್ಕ ಗ್ರಾಮಸ್ಥರ ಪರವಾಗಿ, ಈ ಸಂಸ್ಥೆಯ ಅಭಿಮಾನಿಗಳ ಪರವಾಗಿ, ಎಕ್ಕಾರ್ನ ಕ್ರೀಡಾಭಿಮಾನಿಗಳ ಪರವಾಗಿ ಹಾಗೂ ಎಕ್ಕಾರ್ನ ಸಂಸ್ಥೆ ಒಂದು 10 ಸಂಸ್ಥೆಗಳೆಲ್ಲರ ಪರವಾಗಿ ಇವರನ್ನ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ವೇದಿಕೆ ಬಂದ ಎಲ್ಲ ಗಣ್ಯರ ಜೊತೆಯಾಗಿ ಬಂದು ಗೌರವವನ್ನು ಸಲ್ಲಿಸಬೇಕಂತ ವಿನಂತಿಸ್ತಾ ಇದೆ. ಎಲ್ಲರೂ ದರ್ಶನ ಅರ್ಪಣೆಗೆ ಪರಮಸ್ಥಾನ ಸಮರ್ಪಿಸಿದ ಮುಖಾಂತರ ಹಾಗೆ ಗೌರವದೊಂದಿಗೆ ವಿಶೇಷವಾದ ಸನ್ಮಾನ ಮಾಡುವುದರೊಂದಿಗೆ ನಮ್ಮ ಕ್ರೀಡಾ ಸಾಧನೆಯನ್ನು ಗುರುತಿಸಿ ನಾವು ಗೌರವಿಸ್ತಾ ಇದ್ದೇವೆ. ಒಂದಕ್ಕೆ ಸ್ಮಿತಾ 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 ವಿಶೇಷವಾದ ಸನ್ಮಾನವನ್ನು ಕೂಡ ಅರ್ಪಿಸ್ತಾ ಇದ್ದೇವೆ. ಕ್ರೀಡಾ ಸಾಧನೆಗೆ ಕೂಡ ಸಮಾನ ಮನಸ್ಸಿನ ಪರವಾಗಿ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಕೊನೆಯದು ದೀಕ್ಷಾ ದೀಕ್ಷಾ दीक्षा दीक्षा
ಮುಂದಕ್ಕೆ ನಿಶ್ಚಿತ ಕೊನೆಯದಾಗಿ ವಿನಂತಿ ಶೆಟ್ಟಿ. ಇವೆಲ್ಲ ಕೂತ್ಕೊಳ್ಳಿ, ಎದ್ದೇಳ್ಬೇಡಿ ಮಕ್ಕಳು. ಚಪ್ಪಲಿನ ನಮ್ಮ ಹೆಂಗಾರ ಹೆಸರನ್ನ ವಿಶ್ವ ವಿಭಾಗದಲ್ಲಿ ಒಂದು ಗುರುತರವಾದಂತಹ ಸ್ಥಾನ ಕ್ರೀಡಾ ಕ್ಷೇತ್ರದಲ್ಲಿ ಮಾಡಿದ್ರಿಂದ ಆ ತಂಡಕ್ಕೆ ದ್ವಿತೀಯ ಸ್ಥಾನ ಹಾಗೆ ಕ್ರೀಡೆಯಲ್ಲಿ ಇಬ್ಬರು ಮಕ್ಕಳು ಪ್ರಥಮ ಸ್ಥಾನ ಪಡೆದ ಈ ಸುಸಂದರ್ಭದಲ್ಲಿ ಸಂತೋಷದ ಸಮಯದಲ್ಲಿ ಎಕ್ಕವರು ಗ್ರಾಮಸ್ಥರು ಕ್ರೀಡಾಭಿಮಾನಿಗಳಿಗೆ ಸೇರಿಕೊಂಡು ಮಕ್ಕಳಿಗೆ ನಾನು ಯಾವಾಗಲೂ ಹೇಳುವುದು ಎಕ್ಕಾರಂತ ಊರೊಂದು ಬಂಗಾರದಂತ ಊರು ಅಂತ. ಎಲ್ಲ ಕಾರ್ಯಕ್ರಮಗಳ ಎಕಡಮಿಯಲ್ಲಿ ಎಲ್ಲ ನಾವು ಮುಂಚೆ ಕಣ್ಣಿನಲ್ಲಿ ಸ್ಪೋರ್ಟ್ಸ್ ಎಲ್ಲ ಸ್ಪೋರ್ಟ್ಸ್ ಮ್ಯಾನ್ ಯಾರಾದ್ರೆ ಕಾರ್ಯಕ್ರಮ ಹೆಚ್ಚಿನವರು ಅಂತ ಬಂಗಾರದ ಊರಲ್ಲಿ ಜನಿಸಿದ್ದೀವಿ ಮಕ್ಕಳೇ. ಒಳ್ಳೆಯದಿಂದ ಪಡೆಯೋದಕ್ಕೆ ಎಲ್ಲರ ನನ್ನ ವೈಯಕ್ತಿಕವಾಗಿ ಅಭಿನಂದನೆಗಳು ಕೊಡಲಿಕ್ಕೆ ಇಚ್ಛೆಪಟ್ಟಿದ್ದೇನೆ. ಯಾಕಂದ್ರೆ ಇಂಥ ಟ್ಯಾಲೆಂಟ್ ಅನ್ನು ಇಂಥ ಯಾರು ನಿಮ್ಮ ಇದು ಮಾಡ್ತೀರಿ, ಯಾರು ನೀವು ಸ್ಪೋರ್ಟ್ಸ್ ತರುವಂತ ಸಾಮರ್ಥ್ಯವನ್ನು ನನಗೆ ನಾನೊಬ್ಬ ಕ್ರೀಡಾಪಟುವಾಗಿ ನನಗೆ ಹೇಳಲಿಕ್ಕೆ ಅಷ್ಟು ಅಸಾಧ್ಯ. ಯಾಕಂದ್ರೆ ಇದು ಖೋಖೋ ಪಂದ್ಯಾಟ ಎನ್ನುವುದು ಈಗ ಅಡ್ವಾನ್ಸ್ ಗೇಮ್. ಏನು ಕಬಡ್ಡಿ ಆಗ್ತಿದೆ, ಏನು ವಾಲಿಬಾಲ್ ಆಗ್ತಿದೆ, ಏನು ಬೇರೆ ಬೇರೆ ಮ್ಯಾಚ್ಗಳು ಈಗ ಮ್ಯಾಟ್ ನಲ್ಲಿ ಆಗುದು. ಬಟ್ ನೀವು ಆ ಗೋಡೆಯ ಮಣ್ಣಿನಲ್ಲಿ ಆಡಿ ರಾಷ್ಟ್ರೀಯ ಮಟ್ಟದಲ್ಲಿ ತಗೊಂಡಿದ್ದೀರಂದ್ರೆ ಅದಕ್ಕೆ ಹೇಳಲಿಕ್ಕೆ ನಮ್ಮಂತವರಿಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಹೇಳಲೇಬೇಕು. ಆದ್ರಿಂದ ನಾನು ಇದಕ್ಕೆಲ್ಲ ಮುಖ್ಯವಾಗಿ ಕಾರಣ ಈ ಒಂದು ರಥವನ್ನು ನಿಮ್ಮ ಈ ರಥವನ್ನು ಮುಂದೆ ಕೊಂಡೋಗಲಿಕ್ಕೆ ಮುಖ್ಯ ಕಾರಣಕರ್ತರಾದಂತ ನಮ್ಮ ದೈಹಿಕ ಶಿಕ್ಷಕರು ಇದ್ದಾರೆ. ಅವರ ಎಫರ್ಟ್ ಸಹ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಯವಿಟ್ಟು ಎಲ್ಲರೂ ಎದ್ದು ನಿಂತು ಒಮ್ಮೆ ನಮ್ಮ ದೈಹಿಕ ಶಿಕ್ಷಕರಿಗೆ ಅವರಿಗೆ ಮತ್ತೆ ಫ್ರೀಯಾಗಿ ಕೊಡ್ತಿದ್ದೇನೆ. ಯಾಕಂದ್ರೆ ಕರಾಟೆ ಒಂದು ಸ್ಪೋರ್ಟ್ಸ್ಗೆ ಸಪೋರ್ಟ್ ಒಂದು, ಯಾಕಂದ್ರೆ ಎಕ್ಸೈಸ್ ಮಾಡೋ ಕರಾಟೆ ಜಾಸ್ತಿ, ಅದರಿಂದ ನಿಮಗೆ ಅದು ಸಪೋರ್ಟ್ ಆಗ್ತದೆ. ಮತ್ತೊಂದು ನಮಗೆ ನಾನು ಕ್ರೀಡಾಪಟುಗಳಿಗೆ ನನಗೆ ತುಂಬಾ ಬಗ್ಗೆ ತುಂಬಾ ಆಸೆ. ಮತ್ತೊಂದು ಹೇಳ್ತಿದ್ದೇನೆ ನಿಮಗೆ, ಇದು ಕರಾಟೆ ಸ್ಪೋರ್ಟ್ಸ್ಗೆ ತುಂಬಾ ಉಪಯುಕ್ತವಾದ ಟ್ರ್ಯಾಕ್ ಶೂಟ್ ಮತ್ತು ಶೂ. ಎಲ್ಲ ಮಕ್ಕಳಿಗೆ ಟ್ರ್ಯಾಕ್ ಶೂಟ್ ಮತ್ತು ಶೂ ಅನ್ನು ನಮ್ಮ ನಂದಿನಿ ಯೋಗ ಮಂಡಳಿಯವರು ಎಲ್ಲರಿಗೆ ಮತ್ತೆ ಎಲ್ಲ ತರಗತಿಯಲ್ಲಿ ನಿಮಗೆ ವಿಜ್ಞಾಪನೆ ರಿಕ್ವೆಸ್ಟ್ ಅಂತ ಹೇಳ್ತಾರೆ. ಈ ಇದಕ್ಕೆ ಮ್ಯಾಟ್ ಆಗತ್ತೆ, ಖೋಖೋಗೆ ಶೂ
ಈಗ ಆದ್ಮೇಲೆ ಬ್ರ್ಯಾಂಡ್ ಆಗತ್ತೆ. ಸಂಸ್ಥೆಯನ್ನ ಈ ಭಾಗದಲ್ಲಿ ಪರಿಚಯಿಸಿ ಸಾವಿರಾರು ಗ್ರಾಮೀಣ ಮಟ್ಟದ ಮಕ್ಕಳಿಗೆ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆಯುವಲ್ಲಿ ಕೂಡ ಒಂದು ಶ್ರೇಷ್ಠವಾದ ಸಾಧನೆ ಮಾಡಿದ್ದಾರೆ. ನಾವು ಹೇಗೆ ರಾಷ್ಟ್ರ ಮಟ್ಟದಲ್ಲಿ ಪ್ರತಿನಿಧಿಸುವ ಒಂದು ಸಂಸ್ಥೆ ಹಾಗೆ ನಮ್ಮ ಶಿಕ್ಷಣ ಇಲಾಖೆ ನಡೆಸುವಂತಹ ರಾಷ್ಟ್ರ ಮಟ್ಟದ ಕ್ರೀಡಾಕೂಟದಲ್ಲಿ ಪ್ರತಿ ವರ್ಷ 10-12 ಮಕ್ಕಳ ಹೊರಗಡೆ ಪಡೆಯುವವರಿಗೆ ಪ್ರಶಸ್ತಿಯನ್ನು ಇಲ್ಲಿ ಕೂಡ ಪಡೆಯುತ್ತಾ ಇದ್ದಾರೆ. ಹಾಗಾಗಿ ಅವರು ಈ ಸಂಸ್ಥೆಯಲ್ಲಿ ಕೂಡ ಜಾರಿ ತರಬೇತಿಯನ್ನು ಪರಿಚಯಿಸುತ್ತೇವೆ ಅನ್ನುವಂತಹ ಒಂದು ವಾಗ್ದಾನವನ್ನು ನೀಡಿದ್ದು ನಮ್ಮೆಲ್ಲರಿಗೂ ಒಂದು ಹೆಮ್ಮೆಯ ವಿಚಾರ ಆಗಿದೆ. ತಾವೆಲ್ಲರೂ ನೋಡಿ ಗೌರವಕ್ಕೆ ಚಪ್ಪಾಳೆಯನ್ನು ನೀಡಬೇಕು. ಅದರೊಂದಿಗೆ ನಿಮಗೆಲ್ಲರೂ ಒಂದು ವಿಷಯ ಮತ್ತು ಶುಭವನ್ನು ಕೊಡುವಂತಹ ಒಂದು ಮಾತನ್ನು ಕೂಡ ಅವರು ಹೇಳಿದರು. ಹಾಗೆ ಅವರ ಸಂಸ್ಥೆಯಲ್ಲಿ ಕಲಿಯುವ ವಿದ್ಯಾರ್ಥಿಗಳಿಗೆ ನಾನು ಕೂಡ ಕಲಿತವನ್ನುವಂತಹ ಹೆಮ್ಮೆಯ ಮಾತಿಗೆ ಮತ್ತೊಮ್ಮೆ ವಂದನೆಯನ್ನು ಸಲ್ಲಿಸ್ತಾ ಮುಂದಕ್ಕೆ ವೇದಿಕೆಯಲ್ಲಿ ನಮ್ಮ ಗ್ರಾಮ ಪಂಚಾಯತ್ನ ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷರಾಗಿ ಸೇವೆಯನ್ನ ನೀಡುವರು. ನಮ್ಮ ನೇಕಾರ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ಸಕ್ರಿಯವಾಗಿ ಪಾಲ್ಗೊಳ್ಳುವರು ನಮ್ಮ ಕಸ್ತೂರಿ ಪಂಚಾಯತ್ ಅವರು ನಾವು ನಿರಂತರವಾಗಿ ಕಸ್ತೂರಿ ಅಂತ ಹೇಳುವುದು. ಹಾಗಾಗಿ ಈ ಕಾರ್ಯಕ್ರಮಕ್ಕೆ ತಮ್ಮ ಶುಭ ಹಾರೈಕೆಯನ್ನು ಸಲ್ಲಿಸುವುದು ನಮ್ಮಲ್ಲಿ ವಿನಂತಿಸ್ತಾರೆ. ಗ್ರಾಮಾಂತರ ಮತ್ತು ಕ್ರೀಡಾಭಿಮಾನಿಗಳಿಂದ ಸನ್ಮಾನ ದೊರೆಯುವಂತಹ ಮುದ್ದಿನ ಮಕ್ಕಳೆಲ್ಲರಿಗೂ ಕೂಡ ಶುಭಾಶಯವನ್ನು ಹೇಳುತ್ತಾ ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂತಹ ಎಲ್ಲ ಗೌರವಾನ್ವಿತ ಗಣ್ಯರೇ, ಸೇವೆಗಳ ಆತ್ಮೀಯ ಬಂಧುಗಳೇ ಹಾಗೂ ನಲ್ಮೆಯ ವಿದ್ಯಾರ್ಥಿಗಳೇ, ಈ ಊರಿಗೆ ಸಂಬಂಧಪಟ್ಟ ನಮ್ಮ ಜಿಲ್ಲೆಗೆ, ರಾಜ್ಯಕ್ಕೆ, ರಾಷ್ಟ್ರ ಮಟ್ಟಕ್ಕೆ ಕೀರ್ತಿ ತಂದಿರತಕ್ಕಂತಹ ಈ ಶಾಲೆ ನಿಜವಾಗಿಯೂ ಒಂದು ಸರ್ಕಾರಿ ಶಾಲೆ ಅಂತ ಹೇಳಿಕೆ ಹೆಮ್ಮೆ ಆಗ್ತಾ ಇದೆ. ಇವತ್ತು ಸರ್ಕಾರಿ ಶಾಲೆ ಸಂದರ್ಭದಲ್ಲಿ ಈ ಶಾಲೆಯನ್ನು ಮತ್ತಷ್ಟು ಕೀರ್ತಿ ಪದಕ್ಕೆ ಏರಿಸಿದಂತಹ ಎಲ್ಲ ಮಕ್ಕಳಿಗೂ ಕೂಡ ಮತ್ತೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಬೋಧನೆಯನ್ನು ಮಾಡಿದ್ದೇವೆ. ಸಾಧನೆಯ ಮೂಲಕ ರಾಷ್ಟ್ರ ಮಟ್ಟದಲ್ಲಿ ಮಿಂಚಿರ್ತಕ್ಕಂತಹ ಇಲ್ಲಿಯ ಮಕ್ಕಳು ಅಲ್ಲಿ ಒಂದು ಕಡೆ ಪೋಷಕರಿಗೂ ಕೂಡ ಹೆಮ್ಮೆ, ಇನ್ನೊಂದು ಕಡೆ ಈ ಶಾಲೆಯ ಮುಖ್ಯೋಪಾಧ್ಯಾಯ ಮತ್ತು ದೈಹಿಕ ಶಿಕ್ಷಕರಿಗೆ ಅಂದ್ರೆ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಆ ಮಕ್ಕಳು ಗಟ್ಟಿ ಇರುವಂತಹ ಸಂದರ್ಭದಲ್ಲಿ ಇವತ್ತಿನ ಸಂದರ್ಭ ಮಾತಾಡುವವರು ಅಧ್ಯಾಪಕರು ಹೇಳಿದ್ದು ಬರುವಾಗ ಅಂದ್ರೆ ಹಳ್ಳಿಯಲ್ಲಿರ್ತಕ್ಕಂಥ ಮಕ್ಕಳಿಗೆ ಇವತ್ತು ಕೂಡ ಹಳ್ಳಿಯ ತಿಂಡಿ ದಿವಸಗಳಿಂದ ಆಹಾರ ಪದ್ಧತಿಯಲ್ಲಿ ಆ ಮಕ್ಕಳು ತೊಡಗಿಸಿಕೊಳ್ತಾರೆ. ಆದ್ರಿಂದ ಸ್ವಲ್ಪ ಗಟ್ಟಿಮುಟ್ಟಾಗಿರ್ತಾರೆ, ಮಾನಸಿಕವಾಗಿಯೂ ಅಷ್ಟೇ ಸದೃಢರಾಗಿರ್ತಾರೆ. ಆದ್ರಿಂದ ಖಂಡಿತವಾಗಿಯೂ ಪ್ರಶಸ್ತಿಯನ್ನು ಗೆಲ್ಲಲಿಕ್ಕೆ ಸಾಧ್ಯತೆ ಇದೆ. ಆದ್ರೆ ಪ್ರಶಸ್ತಿಯನ್ನು ಗೆಲ್ಲಬೇಕಾದ್ರೆ ಮನೆಯ ಪ್ರೋತ್ಸಾಹ ಬೇಕು. ಮನೆಯಲ್ಲಿ ಬಡತನ ಇರ್ಬೋದು, ಗೊತ್ತಿಲ್ಲ, ಮನೆಯಲ್ಲಿ ಒಂದೊಂದು ಕಷ್ಟಗಳಿರ್ಬಹುದು, ಸುಖವೇ ಇರ್ಬೋದು, ಕಷ್ಟವೇ ಇರ್ಬೋದು, ಎಲ್ಲವನ್ನ ಮೆಟ್ಟಿ ನಿಂತು ರಾಷ್ಟ್ರ ಮಟ್ಟದ ಹೋಗಬೇಕಾದ್ರೆ ಮಾನಸಿಕವಾಗಿ ಅವರನ್ನ ಗಟ್ಟಿಗೊಳಿಸುವಂತಹ ಆ ಮನಸ್ಸುಗಳು ಇದ್ದಾವಲ್ಲ, ಬಹುಶಃ ಮನೆಗೆ ಇರ್ಬೋದು, ಊರಿನವರು ಇರ್ಬೋದು, ಅಥವಾ ಶಾಲೆಯೇ ಇರ್ಬೋದು, ಈ ಶಾಲೆಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷರು, ಸಂಬಂಧಪಟ್ಟ ಸಮಿತಿಯ ಸದಸ್ಯರು, ಅದರ ಜೊತೆಗೆ ಈ ಗ್ರಾಮ ಪಂಚಾಯಿತಿಯ ಪ್ರಥಮ ಪ್ರಜೆ ಸಂಬಂಧಪಟ್ಟ ಇಲ್ಲಿಯ ಎಲ್ಲ ಗ್ರಾಮ ಪಂಚಾಯಿತಿ ಸದಸ್ಯರುಗಳಿರ್ಬೋದು, ಇಲ್ಲಿಯ ಸಂಬಂಧಪಟ್ಟ ಊರಿನ ಎಲ್ಲ ಹಿರಿಯರು, ಪ್ರಮುಖರು ಇರಬಹುದು. ಈ ಶಾಲೆಯ ಬಗ್ಗೆ ಅಭಿಮಾನ ಇದೆ, ಈ ಶಾಲೆಯ ಬಗ್ಗೆ ಗೌರವ ಇದೆ. ಈಶ್ವರನೇ ಹೇಳಿದಂತ ಒಂದು ಮಾತು, ಎಕ್ಕಾಲ ತಕ್ಷಣ ಎಲ್ಲರೂ ನೋಡುವಂತಹ ಒಂದು ದೃಷ್ಟಿಕೋನ ಇರೋದು ಎಕ್ಕಾಲು ಶಾಲೆ ಇರ್ಬೋದು, ಎಕ್ಕಾಲು ಯುವಕ ಮಂಡಲ, ಮಹಿಳಾ ಮಂಡಲ, ಯಾವುದೇ ಸಂಘ ಸಂಸ್ಥೆಗಳಿರ್ಬೋದು, ಬಹುಶಃ ಭದ್ರತಾ ಮಂದಿರಗಳಿರ್ಬೋದು, ಎಲ್ಲರೂ ಒಮ್ಮೆ ದೃಷ್ಟಿ ಆಡಿಸುವಂತದ್ದು ಎಕ್ಕಾಲಿಗೆ. ಅದು ಎಕ್ಕಾಲ ತಕ್ಷಣ ಒಳಗೆ ತೆಂಗ ಎಕ್ಕಾಲ ಅಂತಲ್ಲ, ಇಡೀ ಎಕ್ಕಾಲಿನ ಗ್ರಾಮ ಪಂಚಾಯಿತಿಗೆ ಒಳಪಟ್ಟ ಎಲ್ಲ ಪ್ರಜೆಗಳಿಗೂ ಸಂಬಂಧಪಟ್ಟ ಹಾಗೆ ಇಲ್ಲಿ ಎಲ್ಲ ಬಂಧುಗಳಿಗೂ ಕೂಡ ಮನಪೂರ್ವಕವಾದ ಅಭಿನಂದನೆ ಮತ್ತು ಮನಪೂರ್ವಕವಾದ ಒಂದು ಶುಭಾಶಯವನ್ನು ಹೇಳಿಕೆ ಬಯಸ್ತೀನಿ. ನಿಮ್ಮಿಂದಾಗಿ ನಮ್ಮೆಲ್ಲರಿಗೂ ಪ್ರೀತಿ ಬಂದಿದೆ ಅಂತ ಹೇಳಿಕೊ ಬಯಸ್ತೀನಿ. ತುಂಬಾ ಖುಷಿ ಆಗ್ತಾ ಇದೆ. ಮಕ್ಕಳೇ, ನೀವು ಆಟ ಆಡಿ ಬೇಕಾದಷ್ಟು ಪ್ರಶಸ್ತಿಗಳನ್ನ ತನ್ನಿ. ಆದ್ರೆ ಒಂದು ಮಾತು ಮಾತ್ರ ಮರೆಯದಿರಿ, ಯಾವತ್ತೂ ಕೂಡ ಅಂಕದ ಹಿಂದೆ ಹೋಗ್ಲೇಬೇಕು. ನಾವು ಅಂಕವನ್ನ ತೆಗೆಯಲೇಬೇಕು, ಸವಾಲಾಗಿ ಸ್ವೀಕಾರ ಮಾಡಬೇಕು. ಯಾವಾಗ ಇದ್ರೂ ಕೂಡ ಇವತ್ತಿನ ಸಮಾಜದಲ್ಲಿ ಸವಾಲುಗಳಿಗೆ ನಾವು ಸ್ಪರ್ಧೆ ಒಡ್ಡುವವರು. ಆದ ಕಾರಣ ಪ್ರತಿಯೊಂದಕ್ಕೂ ಸ್ಪರ್ಧೆಗಳನ್ನು ಒಡ್ಡಬೇಕು. ಅದು ಕಲಿಯುವುದರಿಂದ ಹಿಡಿದು ಕ್ರೀಡಾ ಪಟುಗಳಾಗುವ ತನಕನೂ ಕೂಡ ನಾವು ಸ್ಪರ್ಧೆಗಳನ್ನು ಒಡ್ಡಬೇಕು. ಆದ್ರೆ ಸ್ಪರ್ಧೆಯಲ್ಲಿ ಒಮ್ಮೊಮ್ಮೆ ಸೋಲು ಗೆಲುವುಗಳಲ್ಲಿ ಇರುತ್ತೆ. ಸೋಲನ್ನ ಯಾವತ್ತು ಸವಾಲಾಗಿ ಸ್ವೀಕಾರ ಮಾಡಿರ್ತಕ್ಕಂಥ ಈ ಶಾಲೆ ಇವತ್ತು ಗೆಲುವಿನ ಮಟ್ಟದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಮಿಂಚುತ್ತಾ ಇದೆ. ಬಹುಶಃ ಅಂತಾರಾಷ್ಟ್ರೀಯ ಮಟ್ಟ
ಗೌರವಾಧ್ಯಕ್ಷರಾಗಿ ಅಧ್ಯಕ್ಷರಾಗಿರುವಂತಹ ಶ್ರೀ ಮಾನವ್ ಶೆಟ್ಟಿ ಅವರಿದ್ದಾರೆ. ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಬೇಕು ಅದನ್ನು ವಿನಂತಿಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರು ದೈವ ದೇವರುಗಳನ್ನು ಕಡಿಯ ದೇವರನ್ನು ಪ್ರಾರ್ಥಿಸ್ತೇನೆ. ಇನ್ನೊಂದು ಬರುವ ವರ್ಷಕ್ಕೂ ಮತ್ತೊಂದು ವರ್ಷ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಪ್ರಶಸ್ತಿಯನ್ನು ಪಡೆದರೆ ನಮಗೆ ಇಡೀ ಕರ್ನಾಟಕ ಕೂಡ ಬಹಳ ಸಂತೋಷ. 1% ಏನಿದೆ ಅದನ್ನು ದೇವರ ಮೇಲೆ ಬಿಟ್ಟುಬಿಡಿ. ನಿಮ್ಮ 100% ಒಂದು ಪರ್ಫಾರ್ಮೆನ್ಸ್ ಅನ್ನು ನೀಡಿ ಇದನ್ನು ಕೇವಲ ನಿಮ್ಮ ಸ್ಪೋರ್ಟ್ಸ್ಗೆ ಮಾತ್ರ ಅಲ್ಲ, ನಿಮ್ಮ ಎಜುಕೇಶನ್ ಇದೆ, ವಿದ್ಯಾಭ್ಯಾಸ ಇದೆ, ಅದಕ್ಕೂ ಕೂಡ ಇದನ್ನು ಅಳವಡಿಸಿ ನೀವು ಖಂಡಿತ ಯಶಸ್ವಿಯನ್ನು ಕಾಣ್ತೀರಾ ಅಂತ ಹೇಳಿಕೊಂಡು ನಿಮಗೆ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯನ್ನು ಕೋರುತ್ತಾ ಈ ಶಾಲೆ ಏನು ನಮ್ಮ SSLC ರಿಸಲ್ಟಿನಲ್ಲಿ ಕೂಡ ಇಂಥದ್ದೇ ಒಂದು ಅತ್ಯುತ್ತಮ ಈ ಪರಿಸರದ ಎಲ್ಲಾ ಶಾಲೆಗಳಲ್ಲಿ ಪಡೆಯುವ ಮಾರ್ಕಿಗಿಂತ ಹೆಚ್ಚು, ಯಾಕಂದ್ರೆ ನಮ್ಮ ಮಕ್ಕಳಲ್ಲಿ ಮಕ್ಕಳಲ್ಲ ನಮ್ಮ ಶಾಲೆ ಮಕ್ಕಳು ಜಾಸ್ತಿ ಪಡೆಯಬೇಕೆಂಬ ಒಂದು ಶುಭವನ್ನು ಕೂಡ ನಿಮಗೆ ಕೋರಿಕೊಂಡು ಇಂಥದ್ದೇ ಒಂದು ವಿಶೇಷ ಕಾರ್ಯಕ್ರಮ ಮಾಡುವ ಅವಕಾಶ ನೀವು ಕಲ್ಪಿಸಿಕೊಡ್ಬೇಕಂತ ಹೇಳ್ಕೊಂಡು ಈ ಸಂದರ್ಭದಲ್ಲಿ ನಮಗೂ ಒಂದು ಇಲ್ಲಿ ಬಂದು ಮಾತಾಡಲಿಕ್ಕೆ ಒಂದು ಅವಕಾಶವನ್ನು ಮಾಡಿಕೊಟ್ಟ ವಿಶೇಷವಾಗಿ ನಮ್ಮ ವಿಜಯ ದಿವಸ ನಮ್ಮ ಇದರಲ್ಲಿ, ಯಾಕಂದ್ರೆ ನಾವೆಲ್ಲ ಸೇರಿಕೊಂಡಾಗ ಇದರ ಮೊದಲು ನಾವು ಆಸಕ್ತಿಯನ್ನು ಕೂಡ ನಾವು ತೋರಿಸಿದ್ದೇವೆ. ಇಂಥ ಯಾವುದೇ ಒಳ್ಳೆಯ ಕಾರ್ಯಕ್ರಮಕ್ಕೆ ನಮ್ಮ ವಿಜಯ ದಿವಸ ಆಗಿರ್ಬೋದು ಅಥವಾ ನಮ್ಮ ಎಲ್ಲ ಸರ್ಕಾರಿನ ಸಂಘ ಸಂಸ್ಥೆಗಳಿಗೆ ವಿಶೇಷವಾದ ಒಂದು ಪ್ರೋತ್ಸಾಹವನ್ನು ಕೊಡುತ್ತೇವೆ ಎಂಬ ಮಾತನ್ನು ತಮ್ಮ ಮುಂದೆ ಮತ್ತೊಮ್ಮೆ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಪಂಚದೈವಗಳ ಚರಣಾರವಿಂದಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯಾತಿಗಣ್ಯರಿಗೆ ವಂದಿಸುತ್ತಾ, ಅದೇ ರೀತಿಯ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿ ಅನಿಸಿತು ಅಂತ ಹೇಳಿದ್ರೆ, ಇವತ್ತು ಕಟೀಲ ದುರ್ಗಾಮಾತೆಯ ಸನ್ನಿಧಾನಕ್ಕೆ ಹೋದಾಗ ಅಮ್ಮನ ಎದುರಲ್ಲಿ ಇದ್ದಾಗ ನನ್ನ ಜನ್ಮ ಸಾರ್ಥಕ ಆಗಿತ್ತು ಅಂತ ಹೇಳಿ ಒಂದು ಮನಸ್ಸಲ್ಲಿ ಅದನ್ನು ಕಲ್ಪಿಸಿಕೊಟ್ಟವರು ತಾವೆಲ್ಲರೂ. ಈ ಸಂದರ್ಭದಲ್ಲಿ ನಾನು ನನ್ನ ಗುರುಗಳಾದಂತಹ ದಿವಂಗತ ಪ್ರಕಾಶ್ ಜೈ ಹೆಕ್ಕಡ್ಕ ಇವರಿಗೆ ಈ ಸಕ್ಸಸ್ ಅನ್ನು ಅವರ ಚರಣಕ್ಕೆ ನಾನು ಅರ್ಪಿಸ್ತೇನೆ. ಯಾಕೆಂತ ಹೇಳಿದ್ರೆ ಅವರೊಬ್ರು ಸಬ್ಜೆಕ್ಟ್ ಟೀಚರ್ ಆಗಿದ್ದುಕೊಂಡು ನನ್ನ ಪ್ರಾಥಮಿಕ ಶಿಕ್ಷಣ ಪಡೀತಾ ಇರುವಾಗ ಅವರು ಪಟ್ಟ ಶ್ರಮ, ನಾನಿವತ್ತು ಏನಿದ್ದೇನೆ ನಿಮ್ಮ ಮುಂದೆ ಅವರು ಪಟ್ಟ ಶ್ರಮ ಅದು. ಯಾಕಂದ್ರೆ ಅವರಿಗೆ ಅಗತ್ಯವೇ ಇರಲಿಲ್ಲ ವಿದ್ಯಾರ್ಥಿಗಳನ್ನು ಕ್ರೀಡಾ ಕ್ಷೇತ್ರದಲ್ಲಿ ಬೆಳೆಸುವಂತ ಅವಶ್ಯಕತೆ ಇರಲಿಲ್ಲ. ಆದ್ರೂ ಅವರ ಪೂರ್ಣ ಶ್ರಮವನ್ನು ಹಾಕಿ ನಮ್ಮನ್ನು ರಾಜ್ಯ ಮಟ್ಟ, ಗ್ರಾಮೀಣ ಕ್ರೀಡಾಕೂಟ ಇರ್ಬೋದು, ದಸರಾ ಕ್ರೀಡಾಕೂಟ ಇರ್ಬೋದು, ಎಲ್ಲ ಕಡೆಗೂ ಅವರು ಬೆನ್ನೆಲುಬಾಗಿ ಬಂದು ಅವರಿಗೆ ಎಷ್ಟು ಸಾಧ್ಯ ಇದೆ ಅಷ್ಟು ಪರಿಶ್ರಮವನ್ನು ಹಾಕಿ ಬೆಳೆಸಿದವರು. ಇವತ್ತು ಬೇಸರದ ಸಂಗತಿ ಏನಂತ ಹೇಳಿದ್ರೆ, ಇವತ್ತು ನನ್ನ ಸಕ್ಸಸ್ ಅನ್ನು ಹೇಳಬೇಕು ಅಂತ ಹೇಳಿದ್ರೆ ಅವರು ನಮ್ಮೊಂದಿಗೆ ಇಲ್ಲ. ಯಾಕಂದ್ರೆ ಒಂದಿನ ಮಾತಾಡುವಾಗ ಅವ್ರು ಹೇಳಿದ್ರು, ನನಗೆ ರಾಷ್ಟ್ರ ಮಟ್ಟದಲ್ಲಿ ನಮ್ಮ ಮಕ್ಕಳನ್ನು ಒಮ್ಮೆ ಕಾಣಬೇಕು ಅಂತ ಹೇಳುವಂತಹ ಆಸೆ ಇತ್ತು, ಇಚ್ಛೆ ಇತ್ತು ನನಗೆ ಅಂತ ಹೇಳಿದ್ರು. ಆಗ ನಾನು ಮನಸ್ಸಲ್ಲೇ ಅಂದುಕೊಂಡೆ, ಈ ಪ್ರಯತ್ನವನ್ನು ನಾನು ಮಾಡಬೇಕು ಅಂತ ಹೇಳಿ. ಆ ನಂತರ ಇವತ್ತಿನ ಏನು ಸಕ್ಸಸ್ ನಾವು ಕಂಡಿದ್ದೇವಾ ಅದೆಲ್ಲದಕ್ಕೆ ಕಾರಣೀಕರ್ತರು ಈ ಊರಿನವರು. ನಾನು ಏನೇ ಕೇಳಿದ್ರು ಕೂಡ ಇಂಥದ್ದು ಬೇಕು. ಮೊದಲು ನಾನು ಮೋನಪ್ಪ ಶೆಟ್ಟಿಗೆ ಫೋನ್ ಮಾಡ್ತಿದ್ದೆ, ಸರ್ ನನಗೆ ಇಂಥ ಬೇಕು, ಯೂನಿಫಾರ್ಮ್ ಇಲ್ಲ, ಮಕ್ಕಳು ಕಲರ್ ಯೂನಿಫಾರ್ಮ್ ಹಾಕೊಂಡು ಹೋಗ್ತಾ ಇದ್ರು. ಬೇರೆಯವರೆಲ್ಲ ಒಂದೇ ರೀತಿ ಶಿಸ್ತುಬದ್ಧಾದಂತ ಅವರಲ್ಲಿ ಯೂನಿಫಾರ್ಮ್ ಇತ್ತು, ಕ್ರೀಡಾ ಸಮವಸ್ತ್ರ ಇತ್ತು. ಆಗ ಕೂಡಲೇ ಫೋನ್ ಮಾಡಿದ ಕೂಡ ಅವರು ನಿಮ್ಗೆ ಏನು ಬೇಕು ಅದು ನಾನು ವ್ಯವಸ್ಥೆ ಮಾಡ್ತೇನೆ ಅಂತ ಹೇಳಿಕೊಂಡು ಪ್ರೋತ್ಸಾಹ ಕೊಟ್ಟವರು. ಮೊದಲು ಬಂದಾಗ ನಮ್ಮದು ಪ್ರಾಥಮಿಕ ಶಾಲೆಯ ಬಿಲ್ಡಿಂಗ್ ಅಲ್ಲೇ ಇತ್ತು, STMC ಎಲ್ಲ ಒಂದೇ ಆಗಿತ್ತು. ಅಲ್ಲಿ ಕೂಡ ಅಷ್ಟೇ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಅವರು. ಏನು ಖರ್ಚು ವೆಚ್ಚಗಳು ಬರ್ತದೆ ಅದೆಲ್ಲವನ್ನು ಊರಿನವರು, STMC ಮೆಂಬರ್ಸ್ ಎಲ್ಲ ಎಷ್ಟು ಜಾಸ್ತಿ ಖರ್ಚು ಬಂದ್ರು ಕೂಡ ಅದನ್ನು ಇಲ್ಲ ಅನ್ನದೇ ಯಾವುದೇ ರೀತಿಯ ಹೊರೆ ನಮಗೆ ಆಗದ ರೀತಿಯಲ್ಲಿ ನಿಭಾಯಿಸಿಕೊಂಡು ಹೋದವರು. ದಿನೇಶ್ ರಾಯ್ ಇರ್ಬೋದು, ಸುದೀಪ್ ಅಮೀನ್ ಸರ್ ಇರ್ಬೋದು, ಸುರೇಶ್ ಶೆಟ್ಟಿ ಸರ್ ಇರ್ಬೋದು, ಇನ್ನು ಹಲವಾರು ಜನ. ಅದೇ ರೀತಿ ನಾನು ವಿಜಯ ಯುವ ಸಂಘದ ನನಗೆ ಏನಾದ್ರೂ ಬೇಕು ಅಂತ ಹೇಳಿ ವಿಜಯ ಯುವ ಸಂಘಮದ
ಅವರಿಗೆ ಫೋನ್ ಮಾಡ್ತಿದ್ದೆ, ನನ್ನ ಹಿರಿಯ ವಿದ್ಯಾರ್ಥಿಯಾದ ಮನೀಶ್ ಅವರಿಗೆ ಫೋನ್ ಮಾಡ್ತಾ ಇದ್ದೆ. ಅದೇ DCC ಕ್ಲಬ್ ಅಲ್ಲಿ ನನ್ನ ಹಿರಿಯ ವಿದ್ಯಾರ್ಥಿಗಳಿದ್ದ ಅವ್ರಿಗೆ ಫೋನ್ ಮಾಡ್ತಾ ಇದ್ದೆ. ಕೂಡಲೇ ಸ್ಪಂದಿಸ್ತಾ ಇದ್ರು ಅವರು. ಅವರ ಸ್ಪಂದನೆ ಇದೆ ಅಲ್ಲ, ಅದು ಏನ್ ಮಾಡ್ತದೆ ಅಂತ ಹೇಳಿದ್ರೆ ನಮಗೆ ಒಂದು ಉತ್ತೇಜನ ಕೊಡ್ತದೆ, ಇವರೆಲ್ಲರೂ ನಮ್ಮ ಜೊತೆ ಇದ್ದಾರೆ ಅಂತ ಹೇಳಿ. ಈಗ ನಾನು ಒಂದು ತಂಡವನ್ನು ರಚಿಸಬೇಕಾದ್ರೆ ನನ್ನ ಹಿರಿಯ ವಿದ್ಯಾರ್ಥಿಗಳು ಬರ್ತಿದ್ರು. ಅವರ ಪಾತ್ರ ಇದರಲ್ಲಿ ತುಂಬಾ ಇದೆ. ಇವತ್ತು ಬರ್ಬೇಕಮ್ಮ ಅಂತ ಹೇಳಿದ್ರೆ ಸಾಕು, ಎಲ್ಲ ಕೆಲಸ ಕಾರ್ಯಗಳನ್ನು ಆಚೆ ಈಚೆ ಮಾಡಿಕೊಂಡು ಅಡ್ಜಸ್ಟ್ ಮಾಡಿಕೊಂಡು ಓಡಿ ಬರ್ತಿದ್ರು. ಹೇಗಿದ್ದಾರೆ ಅಂತ ಹೇಳಿದ್ರೆ ಆವಾಗ ಹೇಗೆ ನನ್ನ ವಿದ್ಯಾರ್ಥಿಗಳಾಗಿದ್ರು, ಇವತ್ತು ನನ್ನ ಹತ್ತಿರ ಬಂದಾಗ ಅವ್ರು ಅದೇ ರೀತಿಯಲ್ಲಿ ವರ್ತಿಸ್ತಾರೆ. ಅದು ನನಗೆ ತುಂಬಾ ಸಂತೋಷ ಕೊಟ್ಟಂತ ವಿಚಾರ. ಇಲ್ಲ ಈ ರೀತಿಯ ಅಹಂಕಾರ ಇಲ್ಲ, ಅದು ತುಂಬಾ. ಇನ್ನೊಂದು ಏನಂತ ಹೇಳಿದ್ರೆ ಆ ವಿದ್ಯಾರ್ಥಿಗಳನ್ನು ಗಮನಿಸಿ ನಮ್ಮ ಸುತ್ತಮುತ್ತಲಿನ ಸ್ಕೂಲಿನವರು ನಾವು ಬಾಗ ಎಡ್ಡೆ ಉಲ್ಲೆ ಹೊರ ಬಿಡಕೂಡ್ಲೆ ಅಂತ ಹೇಳ್ತಾರೆ. ಯಾಕೆಂದ್ರೆ ನಮ್ಮ ಗುಣಗಳು ಏನ್ ಮಾಡ್ತದೆ, ಆಕರ್ಷಣೆ ಮಾಡ್ತದೆ, ಹೆಸರನ್ನು ಕೊಡ್ತದೆ. ನೀವು ಏನು ನನಗೆ ಸಹಕಾರ ಕೊಟ್ಟಿದ್ದೀರಲ್ಲ ಅದೇ ನನಗೆ ದೊಡ್ಡ ಪ್ರಶಸ್ತಿ, ಅದೇ ದೊಡ್ಡ ಏನು ಸನ್ಮಾನ. ಇವತ್ತು ನೀವು ಮಾಡಿದಂತಹ ಸನ್ಮಾನ ಬಗ್ಗೆ ನನಗೆ ವರ್ಣನೆ ಮಾಡಲಿಕ್ಕೆ ಬರುವುದಿಲ್ಲ. ತನು ಮತ್ತೆ ಮನ ತುಂಬಿ ಬಂದಿದೆ, ಆಗ ಮಾತಲ್ಲಿ ಅದನ್ನು ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇನ್ನೊಂದು ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂತೇಳಿ, ಏನಂದ್ರೆ ಕರ್ಮ ಮಾಡು, ಫಲದ ಅಪೇಕ್ಷೆ ಅದನ್ನು ಪಡಿಬೇಡ, ಅದನ್ನು ಕೊಡುವವನು ನಾನು ಅಂತೇಳಿ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಗೆಲುವು ಅಂತ ಹೇಳುದು 1-2 ವರ್ಷದಲ್ಲಿ ಸಿಗುವಂತಹದ್ದಲ್ಲ, ಸತತ ಪರಿಶ್ರಮ. ಯಾಕಂದ್ರೆ ನಾನು ಎಲ್ಕಾರಿಗೆ ಬಂದ 16 ವರ್ಷಗಳು ಆಯಿತು. 16 ವರ್ಷಗಳಲ್ಲಿ ಸೋತು ಗೆದ್ದು ಮಾಡಿದವಳು. ಸೋಲು ತುಂಬಾ ಬರ್ತದೆ ಮಕ್ಕಳೇ. ಆ ಸೋಲನ್ನು ಮುಂದೆ ಗೆಲುವನ್ನಾಗಿಸುವಂತಹ ಕೈ ಚಳಕ ನಿಮ್ಮಲ್ಲಿ ಇರಬೇಕು. ಕನಸು ಕಾಣಿ. ಯಾವ ರೀತಿಯ ಕನಸು ಕಾಣಬೇಕು ಅಂತ ಹೇಳಿದ್ರೆ ನೀವು ಉನ್ನತವಾದ ಕನಸನ್ನು ಕಾಣಬೇಕು. ನಾನು ಮೊನ್ನೆ ಚೆನ್ನೈಗೆ ಹೋದಾಗ ಸುಬ್ರಹ್ಮಣ್ಯನಾದರ್ ಯೂನಿವರ್ಸಿಟಿ ಇಂಜಿನಿಯರಿಂಗ್ ಕಾಲೇಜಿಗೆ ಹೋದೆ. ಆ ಕ್ಯಾಂಪಸ್ಗೆ ಹೋದಾಗ ಅದನ್ನು ಯಾವ ರೀತಿ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದೊಂದು ರೆಸಾರ್ಟಿಗೆ ಗಿಂತ ಕಮ್ಮಿ ಇಲ್ಲ, ಅಷ್ಟು ಚೆನ್ನಾಗಿ ಒಂದು 5 ಸ್ಟಾರ್ ಹೋಟೆಲ್ನಾಗೆ ಮೇಂಟೈನ್ ಮಾಡಿದ್ದಾರೆ. ಆ ಗ್ರೀನರಿ ಇರ್ಬೋದು, ಅಲ್ಲಿಯ ವ್ಯವಸ್ಥೆಗಳಿರ್ಬೋದು, ಎಲ್ಲವೂ. ನಮ್ಗೆ ಏನೊಂದು ಆಸೆ ಬಂತು ಅಂತ ಹೇಳಿದ್ರೆ ನಮ್ಮ ವಿದ್ಯಾರ್ಥಿಗಳು, ಈ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಂತಹ ಒಂದು ಯೂನಿವರ್ಸಿಟಿಯಲ್ಲಿ ಕಲಿಬೇಕು ಅಂತೇಳಿ ಒಂದು ಆಸೆ ಹೊಂದಿದ್ದಾಗ ಇದಕ್ಕೆ ಪ್ರಯತ್ನ ಪಡಬೇಕು. ಇಂತಹ ಹಲವಾರು ಕಾಲೇಜುಗಳಿದೆ, ಹಲವಾರು ಟೆಕ್ನಾಲಜಿ ಸಂಸ್ಥೆಗಳಿದೆ, ಇಂಡಸ್ಟ್ರೀಸ್ ಇದೆ. ನೀವಲ್ಲಿ ಏನ್ ಕನಸಬೇಕು, ಆ ಕಂಪನಿಯ CEO ಆಗ್ಬೇಕು ನಾನು, ಈ ರೀತಿಯ ಕನಸುಗಳನ್ನು ಹೊತ್ತುಕೊಂಡು ನೀವು ಮುಂದೆ ನಡೆದ್ರೆ ಏನಾಗ್ತದೆ, ಸಕ್ಸಸ್ ಖಂಡಿತ ಸಿಗ್ತದೆ. ಭಗವಂತ ಒಂದಲ್ಲ ಒಂದು ದಿನ ನಮ್ಗೆ ಏನ್ ಮಾಡ್ತಾನೆ, ನಮ್ಮ ಪ್ರಾಂಪ್ಟ್ ವರ್ಕ್ ಇದ್ರೆ ಅಲ್ಲಿ ನಾವು ಸಕ್ಸಸ್ ಆಗೇ ಆಗ್ತೇವೆ. ಇವತ್ತಿನ ಈ ಸಕ್ಸಸ್ ನನ್ನ ಎಲ್ಲ ಶಿಕ್ಷಕ ಮಿತ್ರರಿಗೆ ಸಲ್ಲಬೇಕು. ಯಾಕೆಂತ ಹೇಳಿದ್ರೆ ಕೇವಲ ಈ ಎತ್ತಾರಿನ ಮಕ್ಕಳು ಮಾತ್ರ ಅಲ್ಲದೆ ಹೊರ ಪ್ರದೇಶದಿಂದ ಕೂಡ ಗ್ರಾಮೀಣ ಭಾಗದಿಂದ ನಮ್ಮ ಮಕ್ಕಳು ಬರ್ತಾ ಇದ್ದಾರೆ. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಕ್ವಾಲಿಟಿ ಎಜುಕೇಶನ್. ಏನು ತಾವು ಕ್ವಾಲಿಟಿ ಎಜುಕೇಶನ್ ಕೊಟ್ಟಿದ್ದೀರೋ ಆ ಕಾರಣದಿಂದ ನನಗೆ ಕ್ವಾಲಿಟಿ ಮಕ್ಕಳು ಸಿಕ್ಕಿದ್ದಾರೆ. ಈ ಸಕ್ಸಸ್ ನಿಮ್ಗೆ ಕೂಡ ಸಲ್ಲುತ್ತದೆ. ಇವತ್ತಿನ ಸನ್ಮಾನಕ್ಕೆ ನೀವು ಕೂಡ ಭಾಜನರಾಗಿದ್ದೀರಿ ಅಂತ ಹೇಳಿ ಅದೇ ರೀತಿ ನನ್ನ ಎಲ್ಲ ಕ್ರೀಡಾಪಟುಗಳು, ಮಕ್ಕಳು, ವಿದ್ಯಾರ್ಥಿಗಳು, ಅದರಲ್ಲಿ ವಿಶೇಷವಾಗಿ ಕ್ರೀಡಾಪಟುಗಳು, ನಿಮ್ಮ ಪ್ರಯತ್ನ ತುಂಬಾ ಇತ್ತು. ನೀವು ಸತತ ಪ್ರಯತ್ನ ಹಾಕಿದ ಕಾರಣ ನಾನೇನೋ ಇನ್ನಷ್ಟು ಪ್ರಯತ್ನ ಹಾಕಲಿಕ್ಕೆ ಸಾಧ್ಯ ಆಯಿತು. ಒಂದ್ ವೇಳೆ ನಿಮ್ಮ ಪ್ರಯತ್ನ ಕಡಿಮೆ ಇರ್ತಿದ್ರೆ ನನ್ನ ಪ್ರಯತ್ನ ಕಡಿಮೆ ಆಗಿರ್ತಿತ್ತೋ ಏನು. ನೀವು ಈ ಶಾಲೆಯ ಕೀರ್ತಿಯನ್ನು ಹೆಚ್ಚಿಸಿದ್ದೀರಿ. ಮುಂದಿನ ದಿನಗಳಲ್ಲಿ ಕಾಲೇಜಿಗೆ ಹೋಗ್ತೀರಿ. ಈ ವರ್ಷ ಕಳೆದ ನೀವು ಕಾಲೇಜಿಗೆ ಹೋಗ್ತೀರಿ. ಮುಂದೆ ಕೂಡ ನಿಮ್ಮ ಜೀವನದಲ್ಲಿ ಕ್ರೀಡೆಯನ್ನು ನಿಮ್ಮ ಓದಿನ ಜೊತೆಗೆ, ಓದು ಅಂತ ಹೇಳಿದ್ರೆ ತುಂಬಾ ಇಂಪಾರ್ಟೆಂಟ್, ಆ ಓದಿನ ಜೊತೆಗೆ ಇದನ್ನು ಅಳವಡಿಸಿಕೊಂಡು ಇನ್ನಷ್ಟು ಎತ್ತರಕ್ಕೆ ಬೆಳೆಯಿರಿ. ಶಾಲಾ ಶಿಕ್ಷಕ ವೃಂದದವರಿಗೆ ನಮಿಸುತ್ತಾ
ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ನೆಚ್ಚಿನ ಸಹಪಾಠಿಗಳು ಹಾಗೂ ಹೆತ್ತವರಿಗೆ ನಮಿಸುತ್ತಾ ನನ್ನ ಚಿಕ್ಕ ಅನಿಸಿಕೆಯನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ. ನಾವು ಚೆನ್ನೈಗೆ ಹೋಗುವಾಗ ಕಾರ್ತಿಕ್ ಸರ್ ಸಿಕ್ಕಿದ್ರು. ಅವರು ನಮ್ಮ ಜೊತೆ ಒಂದು ರೀತಿ ಫ್ರೆಂಡ್ ತರನೇ ನಮ್ಮ ಜೊತೆ ಆಟವಾಡ್ತಿದ್ರು, ಮಾತಾಡ್ತಿದ್ರು, ಚೆನ್ನಾಗಿ ಮಾತಾಡ್ತಿದ್ರು. ಅವರು ತುಂಬಾ ದೊಡ್ಡವರು, ಆದ್ರೆ ನಮ್ಮ ಜೊತೆ ಫ್ರೆಂಡ್ಸ್ ತರ ಮಾತಾಡ್ತಿದ್ರು. ಮತ್ತೆ ನಾವು ಅಲ್ಲಿ ತಲುಪಿದ್ವಿ. ಶಿವ ಸುಬ್ರಹ್ಮಣ್ಯ ಶಾಲಾ ಶಿಕ್ಷಕರು ಮತ್ತೆ ಈ ಊರಿನವರು, ಅವರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೆ ಬರಲು ಕಾರಣ ಆಗ್ತಿರ್ಲಿಲ್ಲ. ಮತ್ತೆ ವಿದ್ಯಾಲಯ ದೈಹಿಕ ಶಿಕ್ಷಣ ಶಿಕ್ಷಕಿ, ಇವರಿಂದ ನಾವು ಅಲ್ಲಿವರೆಗೆ ಹೋಗಿದ್ದೇವೆ ಹೊರತು ನಾವು ಪ್ರಯತ್ನ ಆಗಿದ್ದೇವೆ ಹೌದಾದ್ರೆ ಅವರ ಒಂದು ವಿದ್ಯೆ ಕೊಟ್ಟಿದ್ದರಿಂದ ಅವರಲ್ಲಿ ಇರುವ ಎಲ್ಲಾ ವಿದ್ಯೆಯನ್ನು ನಮಗೆ ಕೊಟ್ಟು ನಮ್ಮನ್ನು ಅಲ್ಲಿವರೆಗೆ ಕೊಂಡೋಗಿದ್ದಾರೆ. ಮತ್ತೆ ನನ್ನ ಟೀಮ್ ಪ್ಲೇಯರ್ಸ್ ಅವರು ತುಂಬಾ ಚೆನ್ನಾಗಿ ಆಟವಾಡಿದ್ರು. ನಾನು ಇಂತ ಹೇಳಿದ್ರು ಹೇಳಿದ್ದಲ್ಲ ಮಾಡುವ ಅಂತ ಹೋಗಿ ಮಾಡ್ತಾರೆ, ಚೆಂದ ಆಟ ಆಡಿದ್ರು. ಇದಕ್ಕೆಲ್ಲ ನಿಮ್ಮ ಇಷ್ಟು ಪ್ರೇಮ ಮತ್ತು ಸ್ನೇಹಕ್ಕೆ ನಾನು ಎಂದಿಗೂ ನಿಮಗೆ ಚಿರಋಣಿ ಎಂದು ಹೇಳುತ್ತಾ ತಂಡದ ನಾಯಕರಷ್ಟು ಸೊಗಸಾಗಿ ತಮ್ಮ ಅನುಭವವನ್ನು ತಮ್ಮ ಹತ್ರ ಬಂದಿದ್ರು. ಹಾಗೆ ಯಾಕೆ ಅವರಿಗೆ ಮಾತನ್ನ ಆಡಲಿಕ್ಕೆ ಅವಕಾಶ ಕೊಟ್ಟದ್ದು ಅಂತ ಹೇಳಿದ್ರೆ, ಎಲ್ಲರಿಗೊಂದು ಪ್ರೇರಣೆಯಾಗಿ ಆ ತಂಡ ಮಾಡಿರುವಂತಹ ಸಾಧನೆ ಎಲ್ಲರಿಗೂ ಮಾದರಿಯಾಗಿ ಇಂತಹ ಒಂದು ಸಾಧನೆ ಮುಂದುವರೆದಿರಬಹುದು. ಅದು ಕ್ರೀಡೆ ಇರಬಹುದು, ಶೈಕ್ಷಣಿಕವಾಗಿರ್ಬಹುದು, ಸಾಂಸ್ಕೃತಿಕ ಇರಬಹುದು, ಯಾವುದೇ ಕ್ಷೇತ್ರದಲ್ಲಿ ಮಾಡುವಂತಾಗಲಿ ಎನ್ನುವಂತ ಆಶಯದೊಂದಿಗೆ ನಮ್ಮ ಗುರುಗಳಾಗಿ ವಿಶ್ವಕಟ್ಟಿರುವುದು ಯಾವಾಗಲೂ ಹೇಳ್ತಾರೆ. ಅಂದ್ರೆ ಸಾಧನೆ ಮಾಡುವ ಮನಸ್ಥಿತಿ ಇಂಥದ್ದೇ ಕ್ಷೇತ್ರ ಅಂತಿಲ್ಲ, ಯಾವುದರಲ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ. ಈಗ ನಾವು ಯಾವ ತರದ ಆಧುನಿಕ ಯುಗ ಅಂತ ಹೇಳಿದ್ರೆ, ರಾತ್ರಿ ನಗರದಲ್ಲಿ ಒಂದು ವಿಶ್ವದಲ್ಲಿ ಒಮ್ಮೆಗೆ ಒಂದು ಹೆಸರು ಮಾಡುವವರು ಇರ್ತಾರೆ. ಬೇರೆ ಬೇರೆ ಅವಕಾಶವಿದೆ. ಹಾಗಾಗಿ ತಮ್ಮಲ್ಲಿರುವಂತಹ ಪ್ರತಿಭೆ ಹಾಗೆ ವಿದ್ಯಾರ್ಥಿಗಳಂತೆ ತಮ್ಮ ಒಂದು ಪ್ರಾಂಚಲ ಮನಸ್ಸಿನ ಪ್ರಯತ್ನ ಇದ್ರೆ ನಾವು ಗೆದ್ದರಿಗೆ ಹೋಗು, ಒಂದು ದಿನ ಗೆಲ್ಲಲೇಬೇಕು, ಒಳ್ಳೆಯತನ ಎನ್ನುವಂತಹ ಮಾತಿನೊಂದಿಗೆ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೇವೆ. ಇಂದಿನ ಈ ವೇದಿಕೆ ಈ ಕಾರ್ಯಕ್ರಮ ಆಯೋಜನೆ ಮಾಡುವುದು